ರಾಮಪುರ ಒಂದು ಸಣ್ಣ ಹಳ್ಳಿ. ಸುತ್ತಲೂ ಬೆಟ್ಟಗಳು, ಮಧ್ಯೆ ಒಂದು ಒಣಗುತ್ತಿರುವ ಕೆರೆ, ಕೆಂಪು ಮಣ್ಣಿನ ದಾರಿ, ಹಳೆಯ ದೇವಾಲಯ ಇವೇ ಅದರ ಗುರುತುಗಳು. ಹಳ್ಳಿಯ ಜನರು ಸರಳರು, ಆದರೆ ಅವರ ಬದುಕು ಸುಲಭವಿರಲಿಲ್ಲ. ಮಳೆ ಬಂದರೆ ಬದುಕು, ಬರ ಬಂದರೆ ಕಣ್ಣೀರು. ಈ ಹಳ್ಳಿಯ ಅಂಚಿನಲ್ಲಿ ಒಂದು ಚಿಕ್ಕ ಮಣ್ಣಿನ ಮನೆ. ಆ ಮನೆಯಲ್ಲಿದ್ದವನು ಬಸವಯ್ಯ, ಅವನ ಹೆಂಡತಿ ಲಕ್ಷ್ಮಿ, ಮಕ್ಕಳು ಮಲ್ಲಪ್ಪ ಮತ್ತು ಗಂಗಾ. ಬಸವಯ್ಯನ ಬಳಿ ಕೇವಲ 1 ಎಕರೆ ಜಮೀನು. ಆದರೂ ಅವನು ತನ್ನ ಬದುಕನ್ನು ಶ್ರಮದಿಂದ ಕಟ್ಟಿಕೊಂಡಿದ್ದ. ಬಸವಯ್ಯನು ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದುಕೊಳ್ಳುತ್ತಿದ್ದ. ಹಸುವಿಗೆ ನೀರು ಹಾಕಿ ಹೊಲಕ್ಕೆ ಹೋಗಿ ಮಣ್ಣನ್ನು ತೊಳೆದ ಕೈಗಳಿಂದ ನಾಟಿ ಮಾಡುತ್ತಿದ್ದ. ಅವನ ಕೈಗಳು ಬಿರುಕು ಬಿಟ್ಟಿದ್ದರೂ ಅವನ ಮನಸ್ಸು ಬಲವಾಗಿತ್ತು. ಅದೇ ಹಳ್ಳಿಯಲ್ಲಿ ಮತ್ತೊಬ್ಬನು, ಚಂದ್ರೇಗೌಡ. 10 ಎಕರೆ ಜಮೀನು, ದೊಡ್ಡ ಮನೆ, ಕೆಲಸಕ್ಕೆ ಜನ, ಹಣಕ್ಕೆ ಕೊರತೆಯೇ ಇಲ್ಲ. ಆದರೆ ಅವನ ಮನಸ್ಸು ಕಲ್ಲಿನಂತೆ ಗಟ್ಟಿಯಾಗಿತ್ತು. ಬಡವರು ಬಂದರೆ ಅವನು ಹೇಳುತ್ತಿದ್ದ, ಬಡತನ ನಿಮ್ಮ ತಪ್ಪು, ದುಡಿಯದೆ ಕುಳಿತಿದ್ದರೆ ಹೀಗೆ ಆಗುತ್ತದೆ. ಅವನ ಮನೆಯ ಮುಂದೆ ಹಾದು ಹೋಗುವ ಬಸವಯ್ಯನನ್ನು ಅವನು ಗಮನಿಸುವುದೇ ಇಲ್ಲ. ಆದರೆ ಹಳ್ಳಿಯ ಜನರು ಎಲ್ಲರೂ ಚಂದ್ರೇಗೌಡನನ್ನು ಭಯದಿಂದ ನೋಡುತ್ತಿದ್ದರು. 1 ವರ್ಷ ಮಳೆ ಬಂದಿಲ್ಲ. ಆಕಾಶ ಬಿಸಿಲಿನಿಂದ ಉರಿಯುತ್ತಿತ್ತು. ಭೂಮಿಯಲ್ಲಿ ಬಿರುಕು ಬಿಟ್ಟವು. ಕೆರೆಯ ನೀರು ಒಣಗಿತು. ಹೊಲಗಳು ಬಿಳಿಯಾಗಿ ಹೋದವು. ಹಳ್ಳಿಯ ಮನೆಗಳಲ್ಲಿ ಅನ್ನದ ಮಡಕೆಗಳು ಖಾಲಿಯಾಗುತ್ತಾ ಹೋದವು. ಮಕ್ಕಳ ಅಳಾಟೆ, ಹಿರಿಯರ ನಿಟ್ಟುಸಿರು ಇವೆಲ್ಲ ರಾಮಪುರದ ದಿನಚರಿಯಾಯಿತು. ಬಸವಯ್ಯನ ಮನೆಯಲ್ಲೂ ಅಕ್ಕಿ ಕಡಿಮೆಯಾಯಿತು. ಲಕ್ಷ್ಮೀ ಹೇಳಿದಳು, ಇನ್ನೂ ಹೀಗೆ ಹಂಚಿದರೆ ನಮ್ಮ ಮಕ್ಕಳಿಗೆ ಏನು ಉಳಿಯುತ್ತದೆ? ಬಸವಯ್ಯ ನಿಧಾನವಾಗಿ ಉತ್ತರಿಸಿದ, ಇಂದು ನಾವು ಹಂಚಿದರೆ ನಾಳೆ ದೇವರು ನೋಡಿಕೊಳ್ಳುತ್ತಾನೆ. ಒಂದು ಸಂಜೆ ಮಳೆಬಾರದ ಆಕಾಶದ ಕೆಳಗೆ ಒಬ್ಬ ವೃದ್ಧ ಹಳ್ಳಿಗೆ ಬಂದ. ಅವನ ಕಾಲುಗಳು ನಡುಗುತ್ತಿತ್ತು. ಮುಖದಲ್ಲಿ ಹಸಿವು, ಕಣ್ಣಲ್ಲಿ ನಿರಾಶೆ. ಹಳ್ಳಿಯವರು ಬಾಗಿಲು ಮುಚ್ಚಿದರು. ನಮ್ಮಲ್ಲೇ ಇಲ್ಲ, ಇನ್ನೊಬ್ಬರಿಗೆ ಏನು ಕೊಡೋದು ಎಂದು ಹೇಳಿದರು. ಬಸವಯ್ಯ ಮಾತ್ರ ಅವನನ್ನು ಮನೆಗೆ ಕರೆದುಕೊಂಡು ಹೋದ. ಉಳಿದಿದ್ದ ಕೊನೆಯ ಅನ್ನವನ್ನು ಅವನ ಮುಂದೆ ಇಟ್ಟ. ವೃದ್ಧನು ತಿನ್ನುವಾಗ ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ಹೇಳಿದ, ಮಗನೇ, ನೀನು ಬಡನಾಗಿರಬಹುದು, ಆದರೆ ನಿನ್ನ ಹೃದಯದಲ್ಲಿ ದೇವರು ವಾಸಿಸುತ್ತಾನೆ. ಇತ್ತ ಚಂದ್ರೇಗೌಡನು ಬರದ ಬಗ್ಗೆ ಚಿಂತಿಸಲಿಲ್ಲ. ಅವನ ಗೋದಾಮಿನಲ್ಲಿ ಧಾನ್ಯ ತುಂಬಿತ್ತು. ಆದರೆ ಅವನು ಹೊಲವನ್ನು ಕಡೆಗಣಿಸಿದ. ಕೆಲಸಗಾರರನ್ನು ಕಡಿಮೆ ಮಾಡಿಸಿದ. ಅಕಸ್ಮಾತ್ ಅವನ ಹೊಲದಲ್ಲಿ ಕೀಟ ಬಿದ್ದು ಬೆಳೆ ಹಾಳಾಯಿತು. ಸಾಲದ ಬಡ್ಡಿ ಏರಿತು. ಹಣ ಕಡಿಮೆ ಆಯಿತು. ಅವನ ಸ್ನೇಹಿತರು ದೂರಾದರು. ಮೊದಲ ಬಾರಿ ಚಂದ್ರೇಗೌಡನಿಗೆ ಭಯವಾಯಿತು. ಬಸವಯ್ಯನ ಮಗ ಮಲ್ಲಪ್ಪ ಓದಬೇಕು ಎಂದು ಕನಸು ಕಾಣುತ್ತಿದ್ದ. ಆದರೆ ಶಾಲೆಗೆ ಹೋಗಲು ಪುಸ್ತಕವೇ ಇರಲಿಲ್ಲ. ಗಂಗಾ ಹಸಿದ ಮಕ್ಕಳಿಗೆ ನೀರು ಕೊಡುತ್ತಿದ್ದಾಗ ತನ್ನ ಅಮ್ಮನಂತೆ ಆಗಬೇಕು ಎಂದುಕೊಂಡಳು. ಬಸವಯ್ಯ ಮಕ್ಕಳಿಗೆ ಹೇಳುತ್ತಿದ್ದ, ನೀವು ದೊಡ್ಡವರಾಗಬೇಕಾದರೆ ಒಳ್ಳೆಯ ಮನಸ್ಸು ಇರಬೇಕು. ಒಂದು ರಾತ್ರಿ ಆಕಾಶ ಗುಡುಗಿತು. ಮಳೆ ಸುರಿಯಿತು. ಭೂಮಿ ಮತ್ತೆ ಉಸಿರಾಡಿತು. ಬಸವಯ್ಯ ಹೊಲಕ್ಕೆ ಹೋಗಿ ದಿನರಾತ್ರಿ ದುಡಿದ. ಮಣ್ಣಿನೊಳಗೆ ಬೀಜ ಬಿತ್ತಿದ. ಅವನ ಕೈಗಳ ಜೊತೆ ಅವನ ಕನಸುಗಳು ಮಣ್ಣಿನಲ್ಲಿ ಬೆಳೆದವು. ಚಂದ್ರೇಗೌಡನು ಕೊನೆಗೆ ಬಸವಯ್ಯನ ಮನೆಗೆ ಬಂದ. ತಲೆ ತಗ್ಗಿಸಿ ನಿಂತು ಹೇಳಿದ, ನನಗೆ ಸಹಾಯ ಬೇಕು. ಬಸವಯ್ಯ ಅವನನ್ನು ಒಳಗೆ ಕರೆದುಕೊಂಡು ಹೋದ. ಯಾವುದೇ ಅಹಂಕಾರವಿಲ್ಲದೆ ಸಹಾಯ ಮಾಡಿದ. ಆ ಕ್ಷಣದಲ್ಲಿ ಚಂದ್ರೇಗೌಡನ ಕಣ್ಣು ತೆರೆದವು. ಚಂದ್ರೇಗೌಡನು ತನ್ನ ಗೋದಾಮನ್ನು ತೆರೆದಿತು. ಬಡವರಿಗೆ ಧಾನ್ಯ ಕೊಟ್ಟ. ಶಾಲೆ ಕಟ್ಟಿಸಿದ. ಕೆರೆ ಪುನರುಜ್ಜೀವನ ಮಾಡಿದ. ರಾಮಪುರ ಮತ್ತೆ ನಗಿತು. ಬಸವಯ್ಯ ಶ್ರೀಮಂತನಾಗಲಿಲ್ಲ, ಆದರೆ ಅವನು ಎಲ್ಲರ ಹೃದಯದಲ್ಲಿ ನೆಲೆಯೂರಿದ. ಹಳ್ಳಿ ತಿಳಿದುಕೊಂಡು, ಹಣ ತಾತ್ಕಾಲಿಕ, ಮಾನವೀಯತೆ ಶಾಶ್ವತ.